ಅದ್ಭುತ ನಟ, ಆದರೆ ಅಜ್ಞಾನವೇ ಆಟ. கன்னடಕ್ಕೆ ಅವಮಾನ, ಇವನು ಕಮಲ್ ಹಾಸನ. தமிழிலிருந்து பிறந்ததுதான் உங்கள் பாஷை. ಶಿವಣ್ಣನ ಎದುರೇ ನಡೆಯಬೇಕಿತ್ತ ಈ ಡ್ರಾಮಾ. ಕಮಲ್ ಹಾಸನ್ ಜಾಗತಿಕ ಸಿನಿಮಾ ರಂಗದ ಮೇರುನಟ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಆಗಾಗ ಕೆಲವು ಅಧಿಪ್ರಸಂಗದ ಮಾತುಗಳು ಇವರ ವ್ಯಕ್ತಿತ್ವ ಪಾತಾಳಕ್ಕೆ ಕುಸಿದು ಬಿಡೋದು ಹೊಸದೇನಲ್ಲ. ಈಗ ಮತ್ತೊಮ್ಮೆ ಇದೇ ಕಮಲ್ ಹಾಸನ್ ಕನ್ನಡಕ್ಕೆ ಅವಮಾನ ಮಾಡುವುದರ ಮೂಲಕ ತಮ್ಮ ಅಜ್ಞಾನವನ್ನ ಮೆರೆದಿದ್ದಾರೆ. ಅವರ ಪರಮೋಚ್ಚ ಜ್ಞಾನದ ಪ್ರಕಾರ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದ್ದತ್ತೆ. ಅಂದ್ರೆ ಕನ್ನಡ ತಮಿಳಿನ ಮಗು ಅನ್ನೋದು ಈ ಮಹಾನ್ ನಾಯಕನ್ ವಾದ. ಅದು ಕೂಡ ಕನ್ನಡದ ಹಿರಿಯ ನಟ ಶಿವರಾಜ್ ಕುಮಾರ್ ಎದುರಲ್ಲೇ ಆಡಿದಂತಹ ಮಾತಿದು. இது அந்த ஊரில் இருக்கும் என் குடும்பம், அதனாலதான் அவர் இங்க வந்திருக்காரு. அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷை. அதனால நீங்களும் அதில் உட்படுவீர்கள். ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಅನ್ನೋ ಸಿನಿಮಾ ಬಿಡುಗಡೆಯ ಪ್ರೀ ಇವೆಂಟ್ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್ ಕೂಡ ಭಾಗಿಯಾಗಿದ್ರು. ಇಲ್ಲಿ ಶಿವಣ್ಣನವರ ಬಗ್ಗೆ ಮಾತನಾಡ್ತಾ ಕಮಲ್ ಹಾಸನ್ ಕನ್ನಡ ಭಾಷೆಯ ಬಗ್ಗೆ ತಲೆ ತಿರುಕನ ಹಾಗೆ ಮಾತಾಡಿದ್ದು ಕನ್ನಡಿಗರ ಭಾವನೆಯನ್ನ ಘಾಸಿಗೊಳಿಸಿದೆ. பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷை. அதனால நீங்களும் அதில் உட்படுவீர்கள். ಕಮಲ್ ಹಾಸನ್ ಅವರು ಇತ್ತೀಚೆಗೆ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಕ್ಕಿಂತ ತಮಿಳೇ ಶ್ರೇಷ್ಠ, ತಮಿಳು ಹುಟ್ಟಿದ ಮೇಲೆ ಕನ್ನಡ ಬಂದಿರುವಂಥದ್ದು ಅನೇಕ ಹೇಳಿಕೆಗಳನ್ನು ಕನ್ನಡದ ವಿರುದ್ಧ ಕೊಟ್ಟಿದ್ದಾರೆ. ಅದ್ರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸಂಪಾದನೆ ಬೇಕು, ನಿಮಗೆ ಸಿನಿಮಾ ಓಡಿಸ್ಬೇಕು. ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಅವಹೇಳನೆಯನ್ನು ಮಾಡ್ತಾ ಇದ್ದೀರಾ. ಇವತ್ತು ಇಬ್ಬೂಸ್ ಕಲ್ಯಾಣ ಮಂಟಪದಲ್ಲಿ ಕಗ್ಗು ಸಿನಿಮಾ ಪ್ರಚಾರಕ್ಕೆ ಬಂದಾವಾಗ ನಿಮಗೆ ಮಷಿಯನ್ನು ಬಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿ ಬರುವುದರ ಮುಂಚೆ ನೀವು ಇಲ್ಲಿಂದ ಕಾಲ್ಕಿದ್ದೀರಾ. ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಮಾತಾಡಿದರೆ ನಿಮ್ಮ ವಿರುದ್ಧ ತೀವ್ರವಾದ ಹೋರಾಟ ಮತ್ತೆ ನಿಮ್ಮ ಸಿನಿಮಾವನ್ನ ಕರ್ನಾಟಕದಿಂದ ಬ್ಯಾನ್ ಮಾಡಬೇಕಾಗತ್ತೆ ಅನ್ನೋದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮೊದಲೇ ಕನ್ನಡ ಹಾಗೂ ತಮಿಳು ಭಾಷೆಗಳ ನಡುವೆ ಸಾಕಷ್ಟು ಗೊಂದಲ, ಜಗಳ ನಡೀತಾ ಇದೆ. ಆ ಬೆಂಕಿ ಕಾವೇರಿ ನೀರಿನಿಂದ ಹಿಡ್ಕೊಂಡು RCB CSK ತನಕ ಇವತ್ತಿಗೂ ಉರಿತಾ ಇದೆ. ಹೇಗಿರುವಾಗ ಈ ಕಮಲ್ ಹಾಸನ್ ಆ ಸಭೆಯಲ್ಲಿ ಸಿನಿಮಾ ಬಗ್ಗೆ ಮಾತನಾಡುವುದು ಬಿಟ್ಟು ಭಾಷೆಯ ವಿಚಾರ ಯಾಕೆ ಎತ್ತಿಕೊಂಡ್ರೂ ಗೊತ್ತಿಲ್ಲ. ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಏನಿಲ್ಲದ ಹಾಗೆ ಕರ್ಕೊಳ್ಳೋದು ಅಂದ್ರೆ ಇದೇ ಇರಬೇಕು. தமிழிலிருந்து பிறந்ததுதான் உங்கள் பாஷை. அதனால நீங்களும் அதில் உட்படுவீர்கள். ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಆತರ ಯಾವುದೇ ರೀತಿಯ ಆ ರೀತಿಯಾಗಿ ಇಷ್ಟಕ್ಕೂ ಈ ಮಹಾನಟನಿಗೆ ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ಏನಾದರೂ ಗೊತ್ತಿದ್ಯಾ? ಸಾವಿರಾರು ವರ್ಷಗಳ ಇತಿಹಾಸ ಇರೋ ಕನ್ನಡ ಭಾಷೆಯ ಕಿಂಚಿತ್ ಜ್ಞಾನ ಇದ್ದಿದ್ರೂ ಕಮಲ್ ಹಾಸನ್ ಇಂತಹ ಮಾತಾಡಿ ಮರ್ಯಾದೆ ಕಳ್ಕೋತಾ ಇರಲಿಲ್ಲ. ಅವರ ಕರ್ಮಭೂಮಿ ತಮಿಳುನಾಡಾಗಿರೋದ್ರಿಂದ ತಮಿಳು ಭಾಷೆಯನ್ನ ತಲೆ ಮೇಲೆ ಕೂರಿಸಿಕೊಂಡು ಮೆರೆಸ್ಲಿ, ಅದರಲ್ಲಿ ತಪ್ಪೂ ಇಲ್ಲ. ಕನ್ನಡಿಗರಿಗೆ ಅದರ ಬಗ್ಗೆ ತಕರಾರು ಇಲ್ಲ. ಆದರೆ ತಮಿಳುನಾಡಿನಲ್ಲಿ ನಡೆದಂತಹ ಒಂದು ಸಿನಿಮಾ ಕಾರ್ಯಕ್ರಮವೊಂದರಲ್ಲಿ ಹೇಗೆ ಕನ್ನಡವನ್ನ ಹೀಗೆ ಹೀಗಳೆಯೋದನ್ನ ಯಾವ ಕನ್ನಡಿಗರೂ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೆ ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಅವಕಾಶಗಳನ್ನ ನಮ್ಮ ಕನ್ನಡ ಪ್ರೊಡ್ಯೂಸರ್ಸ್, ನಿರ್ದೇಶಕರು ಹೋಗಿದ್ದಾರೆ. ಆ ಋಣ ತೀರ್ಸಕ್ಕಾದ್ರೂ ಅವ್ರು ನ್ಯಾಯವಾಗಿ ಮಾತಾಡ್ತಾರೆ. ಅದನ್ನ ಬಿಟ್ಟು ಕನ್ನಡನ ಅವಹೇಳನ ಮಾಡೋ, ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ, ಈ ತರದೆಲ್ಲ ನುಡಿಮುಖಗಳನ್ನ ಹೇಳಿರೋದು. ಅವನೊಬ್ಬ ನಗರ ನಕ್ಸಲ್ ನಗರ ಅವನು ಅದೇ ತರದ್ದು ಚಿತ್ರ ಮಾತಾಡ್ತಾನೆ, ಪಾರ್ಟಿ ಮಾಡ್ದ, ಪಾರ್ಟಿ ಹೋಯ್ತು. ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಆಗ್ಬೇಕು. ಅವರವರ ಭಾಷೆ ಅವರವರಿಗೆ ದೊಡ್ಡದು. ಕನ್ನಡ ಭಾಷೆ ಯಾವ ತಮಿಳು ಭಾಷೆಯ ಮಗುವೂ ಅಲ್ಲ.
ಭಾಷೆಗಳು ಹುಟ್ಟುವಾಗ ಬೆಳೆಯುವಾಗ ಒಂದರ ಮೇಲೊಂದು ಪ್ರಭಾವ ಬೀರೋದು, ಕೆಲವು ಅನ್ಯ ಭಾಷೆಯ ಪದಗಳನ್ನ ಮೈಗೂಡಿಸಿಕೊಳ್ಳುವುದು ಸಹಜ ಪ್ರಕ್ರಿಯೆ. 100ಕ್ಕೆ 100ರಷ್ಟು ಯಾವ ಭಾಷೆಯೂ ಸ್ವಂತದ್ದಾಗಿರೋದಿಲ್ಲ. ಆದ್ರೆ ಕನ್ನಡ ಭಾಷೆಗಿರೋ ಐತಿಹಾಸಿಕ ಹಿನ್ನೆಲೆಯೇ ಬೇರೆ. ಈ ಭಾಷೆಯ ಸೊಗಡು, ಸಾಹಿತ್ಯದ ಶಕ್ತಿಗಳೇ ಬೇರೆ. ಅಷ್ಟಿಲ್ಲದೆ ಕನ್ನಡಕ್ಕೆ 8 ಜ್ಞಾನಪೀಠ ಸುಮ್ಮನೆ ಬಂದಿದ್ದಲ್ಲ. ಇದೇ ಹೋಲಿಕೆ ಮಾಡಿದ್ರೆ ಇಲ್ಲಿಯ ತನಕ ತಮಿಳು ಭಾಷೆಗೆ ಬಂದಿದ್ದು ಕೇವಲ 2 ಜ್ಞಾನಪೀಠ ಪ್ರಶಸ್ತಿಗಳು. ಹಾಗಂತ ಇದೇ ಕಾರಣಕ್ಕೆ ಕನ್ನಡಕ್ಕಿಂತ ತಮಿಳು ಕೇವಲ ಅಂತ ಅಥವಾ ತಮಿಳು ಕನ್ನಡದಿಂದ ಹುಟ್ಟಿದ್ದು ಅಂತ ಯಾರೂ ಹೇಳಿಲ್ಲ. இது அந்த ஊரில் இருக்கும் என் குடும்பம், அதனாலதான் அவர் இங்க வந்திருக்காரு. அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷை. அதனால நீங்களும் அதில் உட்படுவீர்கள். ನಟ ಶಿವರಾಜ್ ಕುಮಾರ್ ಒಬ್ಬ ಕಲಾವಿದನಾಗಿ ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗಂತ ಶಿವಣ್ಣ ಅಲ್ಲಿ ಎಲ್ಲೂ ಭಾಷೆಯ ನಡುವೆ ಕಿಚ್ಚು ಹಚ್ಚೋ ಕೆಲಸ ಮಾಡಿಲ್ಲ. ನಮ್ಮ ಭಾಷೆಯ ಮೇಲೆ ಅಭಿಮಾನ ಬೇರೆ, ಬೇರೆಯ ಭಾಷೆಯ ಮೇಲಿನ ಗೌರವ ಬೇರೆ. ಈ ಸತ್ಯ ಶಿವಣ್ಣನಿಗೆ ಅರ್ಥವಾಯ್ತೆ ಹೊರತು ಶಿವಣ್ಣನಿಗಿಂತ ಹೆಚ್ಚು ವಯಸ್ಸಾಗಿರೋ ಕಮಲ್ ಹಾಸನ್ಗೆ ಅರ್ಥ ಆಗಲೇ ಇಲ್ಲ. ಇನ್ನು 2 ಭಾಷೆಗಳನ್ನ ತುಲನೆ ಮಾಡಿ ಹೇಳೋದೇ ಆಗಿದ್ರೆ 2 ಸಹೋದರ ಭಾಷೆಗಳು, ನಾವು ಭಾಷೆಯ ವಿಚಾರದಲ್ಲಿ ಕಚ್ಚಾಡಿಕೊಳ್ಳದೆ ಸಹೋದರರ ಹಾಗೆ ಇರಬೇಕು ಅಂತ ಹೇಳಿದ್ರೆ ಕಮಲ್ ಹಾಸನ್ ಮಾತಿಗೆ ಒಂದು ತೂಕ ಬರ್ತಾ ಇತ್ತು. ಅದನ್ನ ಬಿಟ್ಟು ಅಜ್ಞಾನ ಹಾಗೂ ಅಹಂಕಾರಗಳಿಂದ ಆಡಿದ ಮಾತು ಈಗ ಕಿಡಿಯಾಗಿ ಹೊತ್ಕೊಂಡು ದೊಡ್ಡ ಜ್ವಾಲೆಯಾಗೋ ಎಲ್ಲ ಲಕ್ಷಣಗಳು ಶುರುವಾಗಿದೆ. ಇನ್ನು ಕಮಲ್ ಹಾಸನ್ ಕನ್ನಡದ ಬಗ್ಗೆ ಇಂತಹ ಮಾತನಾಡಿದ್ರು ಅಲ್ಲೇ ಇದ್ದಂತಹ ಶಿವಣ್ಣ ಯಾಕೆ ಅದನ್ನ ವಿರೋಧ ಮಾಡಿಲ್ಲ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಆದ್ರೆ ಅಲ್ಲಿಯೇ ವಿರೋಧ ಮಾಡೋ ಹಾಗೆ ಅಕ್ಷಣದಲ್ಲಿ ಯಾರಿಗೂ ಅನ್ನಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಕಾರಣ ಕಮಲ್ ಹಾಸನ್ ಮಾತಿನ ಧಾಟಿಯಲ್ಲಿ ದುರುದ್ದೇಶ ಇರಲಿಲ್ಲ ಅನ್ನೋದು ನಿಜ. ಇನ್ನು ಅದೊಂದು ಚರ್ಚಾಕೂಟವೂ ಅಲ್ಲ. ಹಾಗಾಗಿ ಸಭಾ ಮರ್ಯಾದೆಯನ್ನ ಗೌರವಿಸುವ ಶಿವಣ್ಣನಿಗೆ ಅಕ್ಷಣದಲ್ಲಿ ಪ್ರತಿಕ್ರಿಯೆ ನೀಡುವುದು ಸಭ್ಯತೆಯ ಲಕ್ಷಣವೂ ಅಲ್ಲ ಅನ್ನೋದು ಗೊತ್ತಿದೆ. இது அந்த ஊரில் இருக்கும் என் குடும்பம், அதனாலதான் அவர் இங்க வந்திருக்காரு. அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷை. அதனால நீங்களும் அதில் உட்படுவீர்கள். ಮುಖ್ಯವಾಗಿ ಅಲ್ಲಿ ಕಮಲ್ ಹಾಸನ್ ತನ್ನ ಅಜ್ಞಾನವನ್ನ ಪ್ರದರ್ಶನ ಮಾಡಿದ್ರೆ ಹೊರತು ಉದ್ದೇಶಪೂರ್ವಕವಾಗಿ ಕನ್ನಡವನ್ನ ಕಡೆಗಣಿಸಿ ಮಾತಾಡಿಲ್ಲ ಅನ್ನೋದು ಸ್ಪಷ್ಟ. ಹಾಗಂತ ಕನ್ನಡಿಗರು ಇದನ್ನ ಕೇಳ್ಕೊಂಡು ಸುಮ್ಮನೆ ಕೂರೋದು ಸರಿಯಲ್ಲ. ಶಿವಣ್ಣ ಅಲ್ಲಿ ಸಭ್ಯತೆಯ ಕಾರಣಕ್ಕೆ ಪ್ರತಿಕ್ರಿಯೆ ಕೊಡದೇ ಇರಬಹುದು. ಹಾಗಂತ ಇನ್ಮೇಲಾದ್ರೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ನಿಲುವು ಹಾಗೂ ಸ್ಪಷ್ಟೀಕರಣವನ್ನ ನೀಡಬೇಕಾಗಿದೆ. ಅದು ಒಬ್ಬ ಕನ್ನಡಿಗನಾಗಿ ಶಿವಣ್ಣನ ಕರ್ತವ್ಯ ಕೂಡ ಹೌದು. ಸಿನಿಮಾ ಅಥವಾ ಕಲೆ ಭಾಷೆಯನ್ನ ಮೀರಿದ್ದು ನಿಜ. ಆದ್ರೆ ಅಲ್ಲಿಯೇ ಭಾಷೆಯ ವಿಚಾರದಲ್ಲಿ ಕಿಡಿ ಹೊತ್ಕೊಳ್ಬಾರ್ದು. ಈ ಕಿಡಿಯನ್ನ ಆರಿಸದೆ ಏನ್ ಮಾಡ್ಕೊಳ್ತಾರೆ, ನಂದು ಥಗ್ ಲೈಫ್ ಅಂತ ಧಿಮಾಕು ತೋರಿಸಿದ್ರೆ ಅಂಥವರಿಗೆ ಬುದ್ಧಿ ಕಲಿಸೋದು ಕನ್ನಡಿಗರಿಗೆ ಗೊತ್ತಿದೆ. ಕಮಲ್ ಹಾಸನ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು.